ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ನಮಸ್ಕಾರ. ಸೊ ಬನ್ನಿ ಇವತ್ತು ಲಾಗ್ನ ಶುರು ಮಾಡೋಣ. ಸಾತು ವಾಲ್ಯೂಮ್ ಕಡಿಮೆ ಮಾಡು. ಏ ಹಂಗೆಲ್ಲ ಮಾಡಬೇಡ, ನಿಂದೆ. ಸೊ ಬನ್ನಿ ಲಾಗಲ್ಲಿ ಇವತ್ತು ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡೋಣ ಕಲರು ಹೇಗಿದ್ದಾವೆ. ಆಲ್ರೆಡಿ ನಿಮಗೆ ಜಸ್ಟ್ ನಾನು ಆನ್ಲೈನಲ್ಲಿ ಬೈ ಮಾಡಿದೆ ಈ ಒಂದು ಬ್ಲೌಸ್ ಪೀಸ್ಗಳನ್ನು ಅಂತ ತೋರಿಸಿದ್ದೆ. ತಡಿಯಮ್ಮ ಹಂಗೆ ಮಾಡಬೇಡ, ಮುದ್ದೆ ಆಗ್ತದ. ಇದು ಸ್ಟಿಚ್ ಮಾಡಿಸಿದ ನಂತರ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಸ್ಟಿಚ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಲ್ಮೋಸ್ಟ್ ನೋಡಿ ಈ ಥರ ಇದೆ. ನೋಡಿ ಈ ಥರ ಬಂದಿದೆ ಬ್ಲೌಸ್. ಸೊ ಇದು ಬಂದ್ಬಿಟ್ಟು ಈ ಒಂದು ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ರೆಡ್ ಸ್ಯಾರಿ ಅಲ್ಲ, ವೈಟ್ ವಿತ್ ರೆಡ್, ಅದಕ್ಕೆ ಕುಚ್ಚು ಕೂಡ ಹಾಕ್ಸಿದ್ದೀನಿ. ಇದು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿರೋದು ನಮ್ಮ ಧೃತಿ ಮತ್ತು ಧನ್ಯದು. ನಮ್ಮ ಧೃತಿದು ನಾರಿ ದಟ್ಟಿ ಫಂಕ್ಷನ್ಗೆ ವೇರ್ ಮಾಡಬೇಕು ಅಂತ ಈ ಥರ ಕುಚ್ಚನ್ನು ಹಾಕ್ಸಿದ್ದೀನಿ ನೋಡಿ. ಜಸ್ಟ್ ವೈಟ್ ಬೀಡ್ಸ್ ಎಲ್ಲ ಇಡಿಸ್ಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರ ಕಂಪ್ಲೀಟ್ ಬಾರ್ಡರ್ ಬಂದುಬಿಟ್ಟು ಈ ಥರ ಇದೆ ಅಲ್ಲ, ರೆಡ್ಡಲ್ಲಿ ವಿತ್ ಈ ಥರ ಇದೆ. ಫುಲ್ಲು ಗುಡುಗು ಮಿಂಚು ನಮ್ಮೂರಲ್ಲಿ ನೋಡಿ. ಇದೇ ಥರ ಡಿಸೈನಲ್ಲಿ ಬ್ಲೌಸ್ ಬಂದಿದೆ. ಸ್ವಲ್ಪ ಆಲ್ಮೋಸ್ಟ್ ಅನ್ನೋ ಥರ ಬಳ್ಳಿ ಥರ ಬಂದಿದೆ. ಅದಕ್ಕೋಸ್ಕರ ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ದೆನ್ ಇವೆರಡರ ನಂತರ ಇರುವಂಥದ್ದು ನಿಮಗೆ ತೋರಿಸ್ತೀನಿ ಒಂದು ಈ ಬ್ಲೌಸು. ಇದನ್ನು ನಾನು ಇದು ಕೂಡ ತೋರಿಸಿದ್ದೆ ಒಂದು ಲಾಸ್ಟ್ ವಿಡಿಯೋನಲ್ಲಿ. ಆನ್ಲೈನಲ್ಲಿ ಬ್ಲೌಸ್ ಪೀಸ್ ರೆಡಿ ಮಾಡಿಕೊಂಡಾಗ ಇದು ನೋಡಿ ಈ ಥರ ಬಂದಿದೆ. ಪಿಕಾಕ್ ಡಿಸೈನ್ ಇರುವಂಥದ್ದು ಇದೆಲ್ಲ. ಆಲ್ಮೋಸ್ಟ್ ಈಗೆಲ್ಲದಕ್ಕೂ ಕೂಡ ಮ್ಯಾಚ್ ಮಾಡಬೇಕಾಗಿರೋದು ಈಗ ಟ್ರೆಂಡಿಂಗಲ್ಲಿರುವಂಥದ್ದು ಈ ಒಂದು ಚಾಕ್ಲೇಟ್ ಬ್ರೌನ್ ಕಲರೇ. ಅದಕ್ಕೋಸ್ಕರ ಇದೇ ನನಗೆ ತುಂಬ ಇಷ್ಟ ಆಯಿತು. ನಾನು ಈ ರೀತಿ ಬಂದಿದೆ ನೋಡಿ. ಗುಡುಗು ಸೌಂಡ್ ಹೇಗೆ ಕೇಳಿಸುತ್ತೆ, ಈ ಥರ ಬಂದಿದೆ ನೋಡಿ ಸ್ಲೀವ್ಸ್ಗೆ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬ್ಲೌಸು. ಇದು ಕಂಪ್ಲೀಟಾಗಿ ಈ ರೀತಿ ಇದೆ. ಫುಲ್ ಸ್ಲೀವ್ಸ್ ಎಲ್ಲ ಈ ಥರ ಬಂದಿದೆ. ಅದು ಸ್ವಲ್ಪ ಡಿಸೈನ್ ಬೇರೆ ಬಂದಿತ್ತು. ಸೊ ನೆಕ್ಸ್ಟು ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ ನೋಡಿ. ಬ್ಯಾಕ್ ಸ್ವಲ್ಪ ಇದು ಸಿಂಪಲ್ಲು, ಅದು ಸ್ವಲ್ಪ ಗ್ರ್ಯಾಂಡ್ ಇದೆ. ಇದು ಸ್ಲೀವ್ಸಲ್ಲಿ ಗ್ರ್ಯಾಂಡ್ ಇದೆ. ಸ್ಲೀವ್ಸಲ್ಲಿ ಅದು ಈ ಥರ ಬುಟ್ಟದೆಲ್ಲ ಬಂದಿದೆ. ಫುಲ್ಲು ಮಳೆ ವಾತಾವರಣ, ಗುಡುಗು ಜಾಸ್ತಿ ಇದೆ ಹೊರಗಡೆ. ಸೊ ಇವು ಮೂರನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೀರೆ ಅವತ್ತೇ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ, ಅದ್ರ ಜೊತೆ ಮ್ಯಾಚ್ ಆಗಲಿಕ್ಕೆ ಅಂತಲೇ ನೀವು ಅದರ ಜೊತೆ ಇದು ಒಂದು ಬ್ಲೌಸು. ಇದು ಸಿಂಪಲ್ಲಾಗಿ ಡೈಲಿ ವೇರ್ ಬ್ಲೌಸ್. ಇದಕ್ಕೆ ನಾನು ಆ್ಯಕ್ಚುಲಿ ಬ್ಯಾಕ್ ಡಿಸೈನ್ ಹೇಳಿದ್ದೆ, ಸ್ಲೀವ್ಸ್ಗೂ ಕೂಡ ಡಿಸೈನ್ ಹೇಳಿದ್ದೆ. ಬಟ್ ಅವ್ರು ಏನೂ ಮಾಡಿಲ್ಲ, ಹಾಗೆ ನಾನು ಹೇಳೋದಕ್ಕೂ ಮುಂಚೆನೇ ಸ್ಟಿಚ್ ಮಾಡಿಬಿಟ್ಟಿದ್ರಂತೆ, ರೆಡಿ ಆಗಿಬಿಟ್ಟಿದೆ ಅಂತ ಹೇಳಿದೆ. ಒಂದು ತಗೋ ಫ್ರಿಜ್ಜಲ್ಲಿ, ಇಲ್ಲ ಅಂದರೆ ಇದರಲ್ಲಿ. ಸದ್ದು ಟಿ ವಿ ಬಂದ್ ಮಾಡಪ್ಪ. ಇದು ಒಂದು ಸ್ಯಾರಿ, ಇದೊಂದು ಸ್ಯಾರಿ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿದು ಸೀರೆ. ಇದು ಕೂಡ ನನ್ನ ಸೀರೆ ಜೊತೆಗೇ ಇದು ಕೊಟ್ಟಿದ್ದೆ ಟ್ಯಾಸಲ್ಸ್ ಹಾಕಲಿಕ್ಕೆ. ಆ್ಯಕ್ಚುಲಿ ಟ್ಯಾಸಲ್ಸ್ ಅವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ ನೋಡಿ. ಫುಲ್ಲು ಸಿಡ್ಲು ಟ್ಯಾಸಲ್ಸ್ ಈ ಥರ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ದು ಗೋಲ್ಡು ಬೀಡ್ಸ್ ಎಲ್ಲ ಅಲ್ಲಲ್ಲಿ ಮ್ಯಾಚ್ ಮಾಡಿರೋದು ಈ ಥರ ಇದೆ. ಲೋಟಸ್ ಬಾರ್ಡ್ರ್ ಸ್ಯಾರಿ, ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್.
ಕಿಟಕಿ ಹಾಕಿ ಬರ್ತೀನಿ ನೋಡಿ. ಹೊರಗಡೆ ಫುಲ್ಲು ಮಳೆ ಇದೆ. ನಾನು ಇಲ್ಲೇ ವಿಂಡೋದಲ್ಲಿ ಮಾಡ್ಕೊಳ್ತಿದ್ದೀನಿ ವಿಡಿಯೋನ. ಫುಲ್ಲು ಮಳೆ ಇದೆ ನಮ್ಮ ಕಡೆ ನೋಡಿ. ಇಷ್ಟೊತ್ತು ಗುಡುಗು ಸಿಡ್ಲು ಮಿಂಚು ಫುಲ್ ಇತ್ತು. ಈಗ ಮಳೆ ಶುರು ಆಗಿದೆ. ಮುಖಕ್ಕೆಲ್ಲ ಸಿಡಿತಾ ಇದೆ. ಇದೊಂದು ವಿಂಡೋ ತೆಗೆದಿದ್ದೀವಿ, ಇಲ್ಲಿಂದ ಸಿಡಿತಾ ಇದೆ ನೀರು. ನೋಡಿ ಮಳೆ ಎಷ್ಟು ಜೋರಿದೆ. ಇಲ್ಲಿವರೆಗೂ ನೀರು ಇಲ್ಲಿ ಏನು ಕೆನಾಲ್ ತುಂಬಿದಂಗೆ ಏನಿಲ್ಲ. ಎಲ್ಲೋ ಅಲ್ಲಿಗೆ ಹೊಂಟೀವಿ ನಾವು ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಶುಭೋದಯ ಸ್ಕೂಲ್, ಸಮ್ಮದು ಶುಭೋದಯ ಸ್ಕೂಲ್ ಈಗ ಎಲ್ರಿಗೂ ಹೇಳಿದಾಳೆ. ನಾವು ಶುಭೋದಯ ಸ್ಕೂಲ್ಗೆ ಹಾಕಿವಿ ಅಂತ. ಇವತ್ತು ಅವ್ರದ್ದು ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ಕೊಡ್ತಿದ್ದಾರೆ. ಅದಕ್ಕೆ ಇವಾಗ ಹೊರಡ್ತಿದ್ದೀವಿ. ನೋಡೋಣ ಬಂದಿದ ನಂತರ ಅವ್ರ ಬುಕ್ಸು ಮತ್ತು ಜೊತೆಗೆ ಕಾರ್ಡಾ ಅದು ಸ್ವಲ್ಪ HP ಗ್ಯಾಸ್ದು ಏನೋ EKYC ಮಾಡಿ ಬಯೋಮೆಟ್ರಿಕ್ ಮಾಡಬೇಕಂತೆ. ಸೊ ಅದು ಕೂಡ ಅಲ್ಲೇ ದಾರಿನಲ್ಲಿರೋದ್ರಿಂದ ಅದು ಕೂಡ ಮುಗಿಸ್ಕೊಂಡು ಬರೋದು ಇದೆ ಕೆಲಸ. ಅದ್ರ ಜೊತೆ ಇವ್ರದ್ದು ಬುಕ್ಸು ಬಟ್ಟೆ ಯೂನಿಫಾರ್ಮು ವಿತಿನ್ 3 o'clock ಬಂದು ಭೇಟಿ ಆಗಬೇಕು ಅಂತ ಬೆಳಗ್ಗೆ 10 ಗಂಟೆಯಿಂದ ಇವಾಗ ಟೈಮ್ ಕೊಟ್ಟಿದ್ದಾರೆ. ಸೊ ಇನ್ನು ಹೊರಡ್ತಾ ಇದ್ದೀವಿ ರೆಡಿಯಾಗಿ. 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. 2 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತಲ್ರಿ. ಬಾಟಲ್ ತಗೋ ಬಾಸಮ್ಮು ಬಾ, ಅದು ಪೇಪರ್ ಎಲ್ಲಿಟ್ಟೆ. ಸೊ ಬನ್ನಿ, ಇನ್ನೂ ನಾವು ಊಟನೇ ಮಾಡಿಲ್ಲ. ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. 1 o'clock ಆಯಿತು ಕ್ಲಾಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಈಗ ಲೇಟ್ ಆಗಿದೆ, ಬಂದು ಊಟ ಮಾಡಿದ್ರಾಯಿತು. 3 ಗಂಟೆ ಅನ್ನೋಷ್ಟರಲ್ಲಿ ಹೋಗಿ ಬಂದ್ರಾಯಿತು ಅಂತ ಹೊರಡ್ತಿದ್ದೀವಿ. ನೋಡೋಣ ಬಂದಿದ್ದ ನಂತರ ಏನಿರುತ್ತೆ. ಇವರಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ, ಖುಷಿನಲ್ಲಿದ್ದಾರೆ. ನಮ್ಮ ಬುಕ್ಸ್ ಯಾವಾಗ ಕೊಡ್ತಾರೆ, ನಮ್ಮ ಬಟ್ಟೆ ಯಾವಾಗ ಕೊಡ್ತಾರೆ, ಯೂನಿಫಾರ್ಮ್ ಯಾವಾಗ ಕೊಡ್ತಾರೆ ಅಂತ ಕೇಳೋದ್ರಲ್ಲೇ ಇದ್ದರು. ನಿನ್ನೆ ಮಾತ್ರ ಫುಲ್ಲು ಮಳೆ, ಆಮೇಲೆ ಸಿಡ್ಲು ಮಳೆ ಗಾಳಿ ಹೇಗಿತ್ತು ಅಂದರೆ ಹೇಳಿಕ್ಕಾಗಲ್ಲ. ನಮ್ಮ ತೋಟದ ಅವಾಂತರ ತೋರಿಸ್ತೀನಿ ನಿಮಗೆ ಬಂದಿದ್ದ ನಂತರ ಹೇಗಾಗಿತ್ತು ಅಂತ. ಸೊ ಬನ್ನಿ ಇವಾಗ ಮೊದಲು ಹೋಗಿ ಬರೋಣ. ಹೋಗಿ ಬರೋದಕ್ಕೆ ಮುಂಚೆ ಇಲ್ಲಿ ನೋಡಿ ನಮ್ಮ ಸಮ್ಮದು ಒಟ್ಟು ಎಲ್ಲಿಗೇನೋ ಹೋಗ್ಬೇಕಂದ್ರೆ ಒಂದು 20 ಸರಿ ಅವ್ರದ್ದು ಸೆಲೆಕ್ಷನ್ ಇರುತ್ತೆ. 20 ಸರಿ ಏನೇನೋ ಚೇಂಜ್ ಮಾಡಬೇಕು. ಇವ್ರನ್ನೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಫುಲ್ಲು ಟೈಮ್ ಆಗೋಗೋದು, ಜೊತೆಗೆ ಸಾಕಾಗೋಗುತ್ತೆ. ಯಾಕಾದರೂ ಹೊರಗಡೆ ಹೋಗ್ತಿದ್ದೀವಪ್ಪ ಅನ್ನೋಷ್ಟು ಸಾಕಾಗೋಗುತ್ತೆ. ಯಾವ್ದು ಹೇಳಿರ್ತಾರೆ ಅದೇ ನೋಡಿ. ನಮ್ಮ ತೋಟ ಹೇಗೆ ಕಾಣಿಸ್ತಿದೆ ಫುಲ್ಲು. ಏನಂದರೆ ಬಾಳೆ ಗಿಡ ಎಲ್ಲ ಮುರಿದು ಹೋಗಿದೆ. ಅದೊಂದು ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅದನ್ನು ಹೇಗೆ ಆಗಿದೆ ಅಂತ. ಅದಕ್ಕಂತ ಅಷ್ಟು ನಾವು ಕ್ಲೀನ್ ಮಾಡಿಬಿಟ್ವಿ ಅದಕ್ಕೆ ಅದೇ ಟೈಮಲ್ಲೇ ಎಲ್ಲದು ಕೂಡ. ಅದ್ರ ಜೊತೆ ನಮ್ಮದು ಮೇಲೆ ಕ್ಲಾಸ್ ರೂಮ್ಗೆಲ್ಲ ವಿಂಡೋಸ್ ಓಪನ್ ಮಾಡಿ ಬಂದುಬಿಟ್ಟಿದ್ವಿ. ಅದು ಕೂಡ ಫುಲ್ಲು ನೀರು ತುಂಬ್ಕೊಂಡು ಹೋಗಿತ್ತು. ಇರಲಿ ಬಾ ದೊಡ್ಡವೇನಿಲ್ಲ ನೋಡಿ, ಕರೆಕ್ಟ್ ಅದು ಮಡ್ಚಲ್ಲ ಹಿಂದಕ್ಕೆ ಇಡ್ಬೇಕು ನೀನು. ಪಿಂಕ್ ಹಾಕಿರೆ ಏ ಸಮ ಬೇಡ ಕಲಿತದೆ ಬಾ. ಅವು ಇನ್ನೊಂದು ನಮಗೆ ಪಿಂಕ್ ಇದೆ ಅದ್ರಾಗ ನನ್ನಂತ ಹಾಕಿ ನನ್ನಂತ ಬಾ. ಗ್ರೀನ್ ಇದ್ವಲ್ಲ ವೆಲ್ಕ್ರೋ ಶೂಸ್ ಅಂತ ಹೇಳಿದ್ರು. ಶೂಸ್ ಹಾಕಿದರೆ ಫಿಟ್ ಆಗುತ್ತೆ ಅಂತ. ಈಗ ಮತ್ತೆ ಇನ್ನೂ ಒಂದು ಜೊತೆ ಕೊಟ್ಟೆ ಪಿಂಕ್. ಒಟ್ಟು ಎಲ್ಲಿಗೆ ಹೋದ್ರು ಪಿಂಕ್ ಬೇಕು. ಅವನು ಪಿಂಕ್ ಅವನಕ್ಕೆಂದ್ರೆ ನೀನು ನೋಡಿ. ಚಂದದವ. ಅಲ್ಲಿ ಬರೀ ಬಿಚ್ಚೋದು ಹಾಕೋದು ಅದನ್ನೇ ಮಾಡ್ಕೊಂತ ಕೊಡ್ಬೇಕೇನು. ನಾವು ಎಲ್ಲೇನೋ ಹೊರಗಡೆ ಹೋಗಿದ್ದಾಗ ಇದನ್ನು ಮಾಡ್ಕೊತ ಕೊಡ್ತೀವಿ. ಕೈ ಹ್ಯಾಂಡ್ ವಾಶ್ ಬರಲಿಲ್ಲ, ಗಟ್ಟಿಗೆ ಇತ್ತಡಿ. ಅಯ್ಯೋ ಬರುತ್ತೆ ಬಿಡು. ನೋಡಿ ಹುಷಾರು. ಅದೊಂದು ಡ್ರೆಸ್ಸು ಭಾರಿ ಇಷ್ಟ ಆಗಿಬಿಡೈತಿ, ಫೇವ್ರೇಟ್ ಆಗಿಬಿಡೈತಿ. ಇವತ್ತು ಅದನ್ನು ಹಾಕ್ಕೊಂಡು ಮೀಶೋನಲ್ಲಿ ಒಳ್ಳೆ ಆಫರಲ್ಲಿ ನಡೀತಾ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಲಿಂಕ್ ಸೆಂಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಪೋಸ್ಟಲ್ಲಿ ಹಾಕಿರ್ತೀನಿ ನೋಡಿ, ಬೇಕು ಅಂದರೆ ತೊಗೊಳ್ಳಿ, ಅದರಲ್ಲಿದೆ.
ನಮ್ಮ ಅಂಬಾರ್ ಇಲ್ಲಿದೆ. ಚೂರು. ಸಾತು ಒಟ್ಟ ಫ್ರಂಟ್ ನನಗೆ ಬಿಟ್ಟು ಕೊಡೋದೇ ಇಲ್ಲ. ಮೆಲ್ಲಕ್ಕೆ ತೆಗಿ ತಡಿ, ಲಾಕಾದರೂ ಓಪನ್ ಮಾಡ್ಲಮ್ಮ. ತಗೋ ಇತ್ತ ಸರಿ. ಹತ್ತು ನಾನು ಹಾಕ್ತೀನಿ. ಏಯ್ ಇದಕ್ಕೆ ತಟ್ಟಿಸ್ತಿ ಸಾತು. ಹಾಕೋ ಅಪ್ಪು. ಹತ್ಲಾರಿ ಸರಿ ಸಮತ ಗೇಟ್ ಡೋರು ಓಪನ್ ಮಾಡೋಕ್ಕಿಲ್ದಂಗೆ ನಿಲ್ಲಿಸ್ಬಿಟ್ಟಿರಿ. ಸಾತ್ ಹತ್ತಕ್ಕೇನೆ ಅವನಿಗೆ ಬಡೀತು. ಅವನಿಗಿಂತ ವಿಡಿಯೋ ಮಾಡ್ಬೇಕಂತ, ವಿಡಿಯೋ ಎಲ್ಲದು ಅಂತ. ವಿಡಿಯೋ ಮಾಡ್ಬೇಕು, ವಿಡಿಯೋ ನೀನೀಗ ಸುಮ್ಮನೆ ಕೂಡ್ ಫಸ್ಟು. ಆಯ್ತು ಸುಮ್ಮನೆ. ಕುರಿ ಸೈನ್ಯ ಹೋಗ್ತಿದೆ ನೋಡ್ರಿ, ಕುರಿ ಸೈನ್ಯ. ನಿಂತು ಹೊಡಕಾರ ಒಂದ್ ಸೈಡ್ ಅದು ಫೋನ್ ಮಾತಾಡ್ಕೊಂತ ಹೊಂಟ್ರ ಒಡಗಡೆ ಹಂಗ ಮೇನ ಒಂದ್ ಸೈಡ್ ಹಿಂಗ್ ಸರಿಬೇಕಪ್ಪ. ನಾನು ಹೆಂಗ್ ಹೋಗ್ಲಿ, ಹಂಗ ಹೋಗ್ಬೇಕ ಏನ? ನೀನು ಹಂಗ ದಾರಿ ಗುಂಟ ಓದ್ತಿದ್ದೀನಿ. ಊರ್ ಮುಟ್ಟತನ ನಾವು ಹಂಗ ಮುಟ್ಟಮ್ಮ. ಒಂದೇ ಸೈಡ್ ಅನ್ಕೊಂತ ತಡಿ, ಓಸು ಹೋಗ್ಬಿಡ್ಲಿ ತಡ್ರಿ. ಈ ಕಡೆ ಹೊಡ್ಯಾಕತ್ತಂತಂಕದಂತ ಅವ್ ದಾರಿನ ಈ ಕಡೆ ಇದ್ದಂಗ ಐತಿ. ನೀವೇ ಸಣ್ಣ ದಾರಿ ಮೇಕೆ ಸಾಕೋದ ಕಷ್ಟ. ಸ್ವಲ್ಪ ತಿರ್ಬೇಕಿತ್ತು. ಇಷ್ಟದ ಮೇಕೆ ಶೀಪ್ ಅಂತ ಏನಿವು ಓಪನ್ ಇಟ್ಟಾರ ಇವತ್ತೆಲ್ಲ. ಗೇಟೇ ಓಪನ್ ಐತಿ. ಪೇರೆಂಟ್ಸ್ ಎಲ್ಲ ಬರ್ತಾರೆ. ಸ್ಕೂಲ್ ಬಂದು ಮಳೆಗೆ ಏನೋ ನೋಡ. ಅವತ್ತು ಗ್ರೌಂಡ್ ಫುಲ್ಲು ಕ್ಲೀನ್ ಇತ್ತು, ಗ್ರೀನ್ ಇರಲಿಲ್ಲ. ಗ್ರೀನ್ ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ ಇವತ್ತು. ಮೊನ್ನೆ ನಾವು ಬಂದಿರುವಾಗ ಯಾರೂ ಇರಲಿಲ್ಲ. ಇಲ್ಲಮ್ಮ, ಮಳೆ ಬಂದು ಅಲ್ಲೆಲ್ಲ ಬವ್ವ ಬಂದಿರ್ತಾವ. ಎಲ್ಲ ಗಲೀಜಾಗಿರುತ್ತೆ, ಎಲ್ಲ ರಜ್ಜು ಮಣ್ಣು ಎಲ್ಲ ಇರುತ್ತೆ. ನಡೀರಿ. ಹೌದೌದು. ನೋನಿ ಇದ್ದಂಗಿದಾವ ಇವು. ನೋನಿ ಹಣ್ಣು ಕುಡಿಯಂಗಿದ್ರೆ ಕುಡಿದ್ ಬಿಡ್ರ, ಅಲ್ಲಿ ಇರ್ತಾವ ಬಿಡು. ನೋನಿ ಹಣ್ಣು ಅಂತೆ ನೋಡಿ. ಇದು ನೋನಿ ಹಣ್ಣು ಅಲ್ಲ, ಆ ಥರ ಇದೆ. ನೋನಿ ಹಣ್ಣು ಅಲ್ಲ ಇದು, ಯಾವುದಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿರ್ತಾವ. ಅಲ್ಲೆಲ್ಲ ಗೊಂಚಲು ಬಿದ್ದಿದ್ದು ನೋಡಿ. ಹೇಗಿದಾವೆ ಅಷ್ಟೊಂದು ಬಿದ್ದಿದ್ದಾವೆ ಪಾಪ. ನಿನ್ನೆ ಗಿಡ ಇದೆ. ಗಿಡ ಯಾವ ಗಿಡ ಇದು ಗೊತ್ತಿಲ್ಲ ನಮಗಂತೂ. ಯಾವ ಥರ ಹಣ್ಣು ಇರುತ್ತೆ ಅಂದರೆ ನೋನಿ ಹಣ್ಣು ಥರ ಇದೆ ನೋಡಿ. ಗಾಳಿಗೆ ಹೇಗೆ ಬಿದ್ದಿದ್ದಾವೆ ಗಿಡ ಎಲ್ಲ, ಮುರಿದು ಬಿದ್ದಾವೆ. ನಿನ್ನೆ ನಮ್ಮ ಬಾಳೆ ಗಿಡಗಳು ಹೀಗೇ ಆಗಿದ್ದು. ಬಾಟಲ್ ಇರಲಿ ಬಿಡ್ರಿ, ಬೇಡ. ನಿಮ್ಮ ಫೋನ್ ನನ್ನ ಹತ್ರ ಐತಿ ಇಡ್ರಿ. ನೋಡ್ರಿ, ಬೇಗ ಗಾಳಿ ಬೀಸಕತ್ತದ ಫುಲ್ಲು. ಬೇಡಮ್ಮ, ಸುಮ್ಮನೆ ನೀವು ಹಿಡ್ಕೋರಿ. ಸಮ ಅರೆ ನಮ್ಮ ಸಮ ನೋಡ್ರಿ, ಇಲ್ಲಿನ ಆಟ ಆಡ್ಕೊಂಡು ಹೋಗ್ತಾಳೆ. ಅಮ್ಮ ಅದು ಇದನ್ನು ಕಟ್ಕೊಂಡಿಲ್ಲಲ್ಲಮ್ಮ ನಿನ್ನ ಟೈಮ್ ಮಾಡ್ಕೊಂಡಿಲ್ಲ ನೋಡೋದು. ನೆಲ ನೋಡಿ ಹೆಂಗೆ ಮೆತ್ತಗಾಗೈತಿ ಮಳೆ ಬಂದು. ಅಮ್ಮ ಇಲ್ಲಿ ರಜ್ಜ ಆಗೈತೆ, ಬರ್ರಿ ಸುಮ್ಮನೆ ಈ ಕಡೆ ಇದ್ರ ಮೇಲೆ ಬರ್ರಿ. ನೋಡ್ರಿ
ಇದ್ದದ್ದು. ಎಂಟ್ರೆನ್ಸ್. ಬಾಟಲ್ ಬ್ಯಾಡ ಅಂದೆ ನಾನು. ಬಾಟಲ್ ನನ್ನ ಕೈಯಾಗ ಕೊಟ್ರಿ ಹೊಂಟ್ರಿ. ನೀರು ನೋಡ್ರಿ ಹೆಂಗೆ ನಿಂತಿದ್ದಾವೆ ಪಾಪ ನೆಲ. ಫುಲ್ಲು ಇದು. ಏಯ್ ಹೋಗ್ಬಾರ್ದು, ಅದ್ರಾಗ ಹುಳ ಇರ್ತಾವ ನೋಡಿ, ಕಡಿತಾವ. ಅದೆಲ್ಲ ಜನ ಇದ್ದಾರೆ. ಅವತ್ತು ಯಾರೋ ಜನನೇ ಇರಲಿಲ್ಲ ಬಂದಾಗ. ಹಾಂ, ಇವತ್ತೊಂದಿನ ನಮ್ಮ ಯಜಮಾನ್ರು ಹೊತ್ಕೊಂಡು ಹೋಗ್ತಾರೆ ಬ್ಯಾಗನ್ನು. ಆಮೇಲೆ ನೆಕ್ಸ್ಟ್ ಸಾತು ಇದರಿಂದ ಬರ್ತಾನೆ, ಸಾತು ಹೊತ್ಕೊಂಡ್ಬರ್ತಾನೆ. ಅಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬಸ್, ವ್ಯಾನ್ ನೋಡಿ. ಇವತ್ತು ನಮ್ಮ ಸಾತುಗೆ ಅವ್ರ ಪಪ್ಪ ಸ್ಕೂಲಲ್ಲಿ ಅಂದರೆ ಬ್ಯಾಗ್ ವಜ್ಜ ಆಗುತ್ತೆ, ನೀನು ಹೊತ್ಕೊಂಡು ಹೋಗ್ಬೇಡ, ನಾನು ಇಟ್ಕೊಂಬರ್ತೀನಿ ಅಂತ ಹೊತ್ಕೊಂಬರ್ತಿದ್ರು. ಈಗ ಈ ಬ್ಯಾಗನ್ನು, ಇಷ್ಟು ಬುಕ್ಕನ್ನು ಕ್ಯಾರಿ ಮಾಡಿ ಮಾತಾಡ್ಸಿದೆ. ಎಸ್, ಈಗ ಸಾತು ಇಲ್ಲಿಂದ ಗ್ರೌಂಡಲ್ಲಿ ಬಿಟ್ಟರೆ ವ್ಯಾನ್, ಅಲ್ಲಿಂದ ಒಳಗಡೆ ತಾನೇ ಹೊತ್ಕೊಂಡು ಬರ್ತಾನೆ. ಇಲ್ಲಮ್ಮ, ಅಲ್ಲಿ ಹಾವು ಚೇಳು ಬಂದವಂತ ಸಮ್ಮ, ಬೇಡ ಬಾ. ಅಲ್ಲಿ ಈಗ ಹೇಳಿದ್ರಿಲ್ಲ ಆಂಟಿ, ಅಲ್ಲಿ ಹೋಗ್ಬೇಡ್ರಿ ಅಂತ. ಬಾ, ನಡ್ರಿ, ಸುಮ್ಮನೆ ನಡ್ರಿ. ಮತ್ತು ಹೆಂಗೆ ಮಾಡ್ತೀರಿ ಹೇಳು. ಮತ್ತು ಅದ್ರ ಜೊತೆಗೆ ಲಂಚ್ ಬ್ಯಾಗ್ ಇರುತ್ತೆ. ಏನಿಲ್ಲ, ಅಲ್ಲೇ ತರೋದಷ್ಟೇ. ಇದು ತಂದು ಬ್ಯಾಗನ್ನು ಹಾಕಿ ಕುದ್ಬಾರ್ದು. ಸರಿ 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 ಬಿಚ್ಚಿ ಒಂದು ಸೈಡ್ ಇಡಬೇಕು. ಬಿಚ್ಚಿ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದು ಹಾಕ್ಕೊಂಡು ಹಿಂಗೆ ಕುಂದ್ರಬೇಕು, ಏನು ಮಾಡೋಕ್ಕಿಲ್ಲ. ಸೈಡಿಗೆ ಯಾರನ್ನ ಇಲ್ಲ ಅಂದ್ರೆ ನೀನು ನಿಮ್ಮ ತಂಗಿ ಒಂದು ಸೀಟ್ ಅಂತ ಹೇಳ್ಬಿಟ್ಟಿವಿ ನಾವು. ನೀನು ನಿಮ್ಮ ತಂಗಿ ಒಂದು ಕಡೆಗೆ, ಒಂದು ಸೀಟಲ್ಲಿ ಕುತ್ಕೊಂಡು ಡ್ರೈವರ್ ಯಾರು ಬರ್ತಾರೆ ನೋಡೋಣ. ಬಿಡ ಅಪ್ಪು, ಏನು ಹಾಕೋದು ತೆಗೆದು ಮಾಡ್ತೀನಿ. ಬರ್ರಿ, ನೀನು ಅಣ್ಣ ಒಂದೇ ಕಡೆ. ಫುಲ್ಲು ಈಗ ಎಕ್ಸೈಟ್ಮೆಂಟ್. ಬೇಡಮ್ಮ, ಅಲ್ಲಿ ಹೆಂಗದ ಏನೋ ನೆಲ ಭಾರಿ ಮೆತ್ತಗೈತಿ ಇಲ್ಲಿ. ಮತ್ತು ಗಾಡಿ ಇದಾದ್ರೆ ಸಿಕ್ಕಂಬಿದ್ರೆ ಓಡ್ಬೇಡ ಸಮ ಹಂಗ. ಈಗ ಮಾತ್ರ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದಾರೆ ನೋಡಿ. ಹೆಂಗೆ ಸ್ಕೂಲ್ ಯಾವಾಗ ಶುರು ಆಗ್ಬಿಡುತ್ತೇನೆ, ಯಾವಾಗ ಬಂದ್ಬಿಡ್ತೇನೆ ನನ್ನ ಇದರಲ್ಲಿದ್ದಾರೆ. ರೂಢಿ ಆಯ್ತಲ್ಲ ಈಗ. ಸೊ ಇಲ್ಲಿ ಬಂದು ಮೇಡಮ್ ಅವ್ರಿಗೂ ಸ್ವಲ್ಪ ಮಾತಾಡಿಸಿ, ಹಿಂಗೆ ಪ್ಯೂನ ಎಲ್ಲ ಇರೋರಿಗೆ ಸ್ವಲ್ಪ ಪರಿಚಯ ಮಾಡಿಕೊಂಡು ಮಾತಾಡಿಸಿ ಬಂದಾಯಿತು. ಪ್ಯೂನೆಲ್ಲ ಓಲ್ಡ್ ಇರೋರೇ ಇದ್ದಾರಂತೆ, ಹಾಗಾಗಿ ಸ್ವಲ್ಪ ಪರಿಚಯದರಾದರು ಅವರು. ಅದು ನಮ್ಮ ತಮ್ಮ ಕೂಡ ಇದೇ ಸ್ಕೂಲಲ್ಲೇ ಫಸ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ರಿಂದ ಅವ್ರಿಗೆ ಪರಿಚಯ ಇರೋ ಪ್ಯೂನ್ ಆಂಟಿನೇ ಸಿಕ್ಕರು. ಅವ್ರ ಜೊತೆ ಮಾತಾಡಿಸಿ ಪರಿಚಯ ಮಾಡಿಕೊಂಡು, ನಮ್ಮ ಮಕ್ಳ ಕಾಳಜಿ ಎಲ್ಲ ನಿಮ್ಮದೇ ಅಂತ ಹೇಳಿ ಬಂದ್ವಿ. ಅವರು ಕೂಡ ಏನು ವರಿ ಮಾಡ್ಕೋಬೇಡ್ರಿ, ನಾವೆಲ್ಲ ಕಾಳಜಿ ಮಾಡ್ತೀವಿ ನಿಮ್ಮ ಮಕ್ಕಳನ್ನ ಅಂತ ಭರವಸೆ ಕೊಟ್ಟರು. ಪಾಪ ಖುಷಿ ಅನ್ನಿಸ್ತು, ಸ್ವಲ್ಪ ಅದೊಂದು ಭಯ ಕಡಿಮೆ ಅನಿಸುತ್ತೆ ಆ ಥರ ಇದ್ದಾಗ. ಇವ್ರು ಇಲ್ಲಿ ಬಂದಾಗೆಲ್ಲ ಇಲ್ಲಿ ಹೋಗ್ಬೇಕಂತ ಆಟ. ಈಗ ಇದೇ ಆಟ ಆಡೋದ್ರ ಸಲಾಗಾದರೂ ಖುಷಿಯಿಂದ ಬರ್ತಾರೆ ನಮ್ಮ ಸ್ಕೂಲ್ಗೆ. ನೋಡಿ, ನಮ್ಮ ಸಾಮಾನು ಹೇಗೆ ಕೂಗ್ತಾವೆ ನೋಡ್ರಿ. ಇಲ್ಲಪ್ಪ ಅಂತ ನೀರೆಲ್ಲ ಬಿದ್ದಿದ್ದಾವೆ ನಿನ್ನೆ ಮಳೆ ಆಗಿ. ಹೇಳಿದರೆ ಕೇಳಲ್ಲ, ಬೇಡಮ್ಮ ಅಂದರೆ. ನೀರು ಹಾಗೆ ನಿಂತಿದ್ದಾವೆ ಅದ್ರ ಮೇಲೆ. ಬೇಡಮ್ಮ, ನೀರು ನಿಂತಾವು, ಕಾಲೆಲ್ಲ ಒಳಗೊಳಗೆ ಹೋಗ್ತಾವೆ ನೋಡಿ. ಹೆಂಗೈತಿ ಇಲ್ಲಿ. ಇಲ್ಲಿ ಎಷ್ಟು ಚೆನ್ನಾಗಿರೋ ಕಲ್ಲುಗಳೆಲ್ಲ ಕಾಣಿಸ್ತಾವೆ ನೋಡಿ. ಈ ಕಲ್ಲು ಎಷ್ಟು ಚೆನ್ನಾಗೈತಿ, ವೆರೈಟಿ ಅಲ್ಲಿದೆ ಕಲ್ಲು.
ಹಾಂ ಮತ್ತೆ ಎಲ್ಲ ಗಲೀಜಾಗುತ್ತೆ ನಿಮ್ಮ ಡ್ರೆಸ್ ಎಲ್ಲದು. ಹೌದಮ್ಮ, ಬಿಡು ಬಿಡು. ಹ್ಞೂ ಬಿಡು, ಜಂಪ್ ಮಾಡಬೇಡ, ಅಲ್ಲಿಕ್ಕೆ ಇದು ನೆಲ ಇದಾಗತ್ತೆ. ಇವ್ರ ಸ್ಕೂಲಾಗ ಇತ್ತಲ್ಲ ಸಕ್ಕರೆ ಹಣ್ಣು, ಆ ಗಿಡನೂ ಐತೆ ನೋಡಿ ಇಲ್ಲಿ. ಸಕ್ಕರೆ ಹಣ್ಣಿನ ಗಿಡ ಐತಿ ಅಲ್ಲೆಲ್ಲ. ದಿನ ಸ್ಕೂಲ್ ಬಿಟ್ಟಿದ ನಂತರ ಅವ್ರ ತಾತ ಕರಿಯಕ್ಕೆ ಹೋದ್ರೆ ಈ ಸಕ್ಕರೆ ಹಣ್ಣು ತಿನ್ಸ್ಕೊಂಬರ್ತಿದ್ರು ನಮ್ಮ ಸಾತಣ್ಣಗೆ. ಇಲ್ಲಿ ಹಣ್ಣು ಅರ್ಧದ್ದು ಸಕ್ಕರೆ ಹಣ್ಣಮ್ಮ ನಿಮ್ಮ ಸ್ಕೂಲಾಗ ಇರ್ತಿದ್ವು, ತಾತ ಕೊಡ್ತಿದ್ರಲ್ಲ ನಿಂಗೆ ತಿನ್ನಕ್ಕ. ಸಕ್ಕರೆ ಹಣ್ಣು, ಗಸಗಸಿ ಹಣ್ಣು ಅಂತ ಕರೀತಾರೆ ಅವನು. ಏ ಬೇಡ ಸಾತು, ಎದಕ್ಕೆ ಹತ್ತತಿ? ಬೇಡ, ಆದ್ರೂ ಗಲೀಜೈತಿ, ಗಲೀಜೈತೆ ಆದ್ರೂ. ಇಳಿಸ್ರಿ ಇಳಿಸ್ರಿ ಇಳಿಸ್ರಿ. ನೀರು ಐತಪ್ಪೋ, ಪ್ಯಾಂಟ್ ಗಲೀಜ್ ಮಾಡ್ಕೊಂತಿ ಒಂದೇ ಸರಿಗೆ. ಕಣ್ಣೀರ ದಾರಿ. ಕಣ್ಣೀರ ದಾರಿ ಯಾರದು ಬಂದ್ಬಿಡ್ತಾವ ಹಂಗ. ಇನ್ನ ಇವತ್ತು ಬಿಸಿಲಿಲ್ಲ. ಚಪ್ಪಲ್ ಹಾಕೊಂಡಿಯ? ಕಣ್ಣೀರು ನೋಡ್ರಿ, ಕಣ್ಣೀರು ಹೆಂಗ್ ಬಂದೈತಿ. ಕಣ್ಣೀರು ಸಮ್ಮು, ಕಣ್ಣೀರು ಒಂದೇ ಸರಿಗೆ. ಅಮ್ಮ ನಿದ್ದೆ ಮಾಡ್ತಿದ್ಲೀಗ ಮನೆಯಾಗಿದ್ರೆ. ಅಷ್ಟಿಲ್ಲ ಅದೇ. ಬೇಡಮ್ಮ ಬೇಡ ಸಮ್ಮು, ಹಂಗೆ ಹೋಗ್ಬೇಡ ಹಿಂದಿಂದ. ಅಣ್ಣಗೆ ತೂಗ್ತಾಳಂತ ಸ್ವಲ್ಪ ಅಕ್ಕಿ ಪ್ರೀತಿಲಿದ್ದ ತೂಗಕತ್ತಾಳ ಸುಮ್ಮನೀರು. ನೋಡಲ್ಲಿ ತೂಗೋದ್ರೊಳಗೆ ಎಷ್ಟು ಖುಷಿ ಆಕಿಗೆ. ನೋಡಲ್ಲಿ ಹೆಂಗ್ ದುಕ್ತಾಳ. ಬೇಡಮ್ಮ, ಎಲ್ಲ ಕಡೆ ನೀರು ಐತಮ್ಮ, ಹೋಗ್ಬೇಡಂಗ. ಸಮ್ಮು ನಾವೆಲ್ಲಿ ಇರ್ತೀವಿ ಅಲ್ಲೇ ಇರೋ, ನೀರು ಅದಾವ ಬಿಡು ಅದ್ರಾಗ. ಅಮ್ಮ ಈಕಿದ ಒಬ್ಬಕ್ಕಿದೆ ಧ್ವನಿ ಹೆಂಗೆ ಏಕೋ ಆಗತ್ತೆ ನೋಡು. ಹಾಂ ವಾ ಬಿಸಿಲು. ಇಲ್ಲಮ್ಮ ಹಾಸ್ಟೆಲ್ ಇರ್ಲಿಕ್ಕಿಲ್ಲ ಇವತ್ತು. ನಿನ್ನೆ ಮಳೆ ಬಂದು ಎಲ್ಲ ಇದಾಗ್ಯದ ಅಂತ ಹೇಳಿದ್ರು ನಮಗೆ. ಮೆಲ್ಲಗಪ್ಪು, ಹಂಗೆ ಪಟ್ನ ಇಳಿಬಾರ್ದು ನೋಡು. ಇವಾಗ ನಾವು ಇದ್ದಾಗ ಹೆಂಗೆ ಆಡ್ತೀರ ಅದ್ರಂಗೆ ಅಲ್ಲಿ ಆಡೋದಲ್ಲ. ಸ್ವಲ್ಪ ಹುಷಾರಿಂದ ಇರ್ಬೇಕು. ದೊಡ್ಡವ್ರು ಯಾರನ್ನ ಅಕ್ಕ ಅಣ್ಣ ಯಾರಾದರೂ ಇದ್ರೆ ಐತಲ್ಲಮ್ಮ, ಅವ್ರಿಗೆ ಅಕ್ಕ ಇಳಿಸು ಹತ್ಸು ಅಂಥೇಳಿ ಹೇಳ್ಬೇಕು. ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಜೊತೆಗೆ ಆಡ್ಕೋಬೇಕು ನೀವು. ದೊಡ್ಡವ್ರಿದ್ರೆ ಇಲ್ಲ. ಆಯಿತು, ಪಿವ್ನ ಆಂಟಿ ಅವರೆಲ್ಲ ಇರ್ತಾರೆ ಆಡೋ ಹೊತ್ನಾಗ. ಪಿವ್ನ ಆಂಟಿ ಈಗಿದ್ರಲ್ಲ ಅಲ್ಲಿ ಆಂಟಿ ಮಾತಾಡಿದ್ರಲ್ಲ, ದುರ್ಗಮ್ಮ ಆಂಟಿ, ಅವ್ರಿಗೆ ಹೇಳ್ಬೇಕು ಆಂಟಿ ಇಳಿಸ್ರಿ ಅಂತಂದು. ತಡಿ ತಡಿ ಪಪ್ಪ ಇಳಿಸ್ರಿ, ಕೆಳಗಂತ ಇಳಿಸ್ರಿ. ಫುಲ್ ಸೆಕೆ ಐತೆ ಬರ್ರಿ. ನಿನ್ನೆ ಅಷ್ಟು ಬೇಡ ಬೇಡ ಸಮ್ಮ, ಅಲ್ಲಿ ಜಾರ ಬಂಡಿ ನೀರದವು. ಸಮ್ಮು ಸಮ್ಮು ನಾವಿರಲ್ಲ ನೋಡಿ ಮತ್ತೆ ಅಲ್ಲಿ. ಯಪ್ಪಲೇ ಬರ್ರಿ ಸಾಕು. ನಂಗೆ ಸಾಕಾಯ್ತಮ್ಮ, ಫುಲ್ಲು ಸೆಕೆ ಐತೆ ನಡ್ರಿ. ದೂಕು ಬಾ. ಯಾ ಆಯಿತು.
ಇರಬೇಕಂತೆ. ಅಯ್ಯ ಹಂಗೆ ಬಿಡ್ಬಾರ್ದ ಸಮ. ಅವ್ರ ಅಪ್ಪನ ನೋಡ್ರಿ ಇಲ್ಲಿ, ಅವ್ರ ಅಪ್ಪನ ದೂಕ್ತಾಳಂತ ಸಮ. ಇಷ್ಟೊಂದು ಎಷ್ಟು ಚಂದ ಗೆರೆ ಗೆರೆ ಎಲ್ಲ ಲೈನ್ ಎಷ್ಟು ಚಂದ ಡಿಸೈನ್ ಯಾರೋ ಮಾಡಿದಾರೇನೋ ಅನ್ನೋ ಥರ ಐತೆ ನೋಡ್ರಿ. ವಾವ್ ಸೂಪರ್. ಏಯ್ ಬರ್ರಿ ಸಾಕು ರೀ, ನೀವೇ ಬರವಲ್ರಿ ರೀ, ಅವ್ರು ಮತ್ತೆ ಹೋಗೋಕೆ ಕೊಡ್ತಾರೆ. ಹಚ್ಚೋದು ಬ್ಯಾಡ ಬಾ, ಅಲ್ಲೇ ಬೇಕಾದಂಗೆ ಇವ್ರು ಗುರುದೇವ್ ಆಂಟಿನವ್ರ ಮಂತಿಲ್ಲ ಅದಾವ. ಯಾಕೆ ಕೊಡಲ್ಲ ಅಂತಾರೇನು ಅವ್ರಿ? ಬರ್ರಿ ಹೂವು ಹರ್ಕೊಳೋದು ಅದ, ಗಿಡ ಹಚ್ಚೋಕೆ ಬೇಕಾದಂಗೆ ಗಿಡ ಕೊಡ್ತಾಳವ, ದೊಡ್ಡದೇ ಐತಿ ಗಿಡ. ಸಮ್ಮು ಬಾಯ್. ಇಷ್ಟು ಕರ್ಕೊಂಬಂದಿರೋದೇ ಹೆಚ್ಚು, ಸುಮ್ಮನೆ ಬಾ ನೀ.